ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಮಂಗಳೂರು ನಗರ ಪೊಲೀಸ್ ಆಯುಕ್ತಾಲಯ ಮತ್ತು ಕೆಎಸ್ಆರ್ಪಿ 7ನೇ ಪಡೆ ಮಂಗಳೂರು ಘಟಕ ಇದರ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕಚೇರಿಯ ಆವರಣದಲ್ಲಿ ಪೊಲೀಸ್ ಹುತಾತ್ಮರ ದಿನ ಆಚರಿಸಲಾಯಿತು. ಇನ್ನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಕಾನೂನು ಸುವ್ಯವಸ್ಥೆ ಅನುಷ್ಠಾನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಪೊಲೀಸರು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಜಿಲ್ಲಾಡಳಿತಕ್ಕೆ ಬೆನ್ನೆಲುಬಾಗಿ ನಿಂತಿದ್ರು. ಪೊಲೀಸ್ ಇಲಾಖೆಯು ಜಿಲ್ಲಾಡಳಿತಕ್ಕೆ ಶಕ್ತಿ ಇದ್ದಂತೆ ಪೊಲೀಸರ ಶ್ರಮವನ್ನ ಮೆಚ್ಚಲೇಬೇಕಿದೆ ಎಂದು ಹೇಳಿದರು. ತಮ್ಮ ಎಲ್ಲ ವೈಯಕ್ತಿಕ ವಿಚಾರಗಳನ್ನು ಮರೆತು ಆ ಸೇವೆಯನ್ನು ಮಾಡುವಂಥ ವಿಚಾರ ಸಾಮಾನ್ಯವಾದದ್ದಲ್ಲ. ಈ ವಿಚಾರದೊಳಗಡೆ ಕಳೆದ 1 ವರ್ಷದಲ್ಲಿ 377 ಜನ ಪೊಲೀಸ್ ಇಲಾಖೆಯಲ್ಲಿ ಹುತಾತ್ಮರಾಗಿದ್ದಾರೆ. ಅಂದರೆ ಅವರ ಸೇವೆ ಯಾವ ಮಟ್ಟದಲ್ಲಿ ಅಪಾಯಕಾರಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ, ಮತ್ತು ಅಪಾಯದ ಸಮಯದಲ್ಲೂ ಕೂಡ ತಮ್ಮ ಒಂದು ವೈಯಕ್ತಿಕ ವಿಚಾರವನ್ನು ಲೆಕ್ಕಕ್ಕಿಡದೆ ಹೇಗೆ ಮುನ್ನುಗ್ತಾರೆ ಅನ್ನೋದು ಈ ವಿಚಾರದಲ್ಲಿ ತೋರಿಸುತ್ತೆ. ಈ 377 ಜನ ಕುಟುಂಬದ ಸದಸ್ಯರುಗಳಿಗೆ ನಾನು ಮತ್ತೊಮ್ಮೆ ನಮನವನ್ನು ತಿಳಿಸ್ತಾ, ಈ ಒಂದು ಹುತಾತ್ಮರ ದಿನಾಚರಣೆಯ ಸಂದರ್ಭದೊಳಗಡೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಎಮೋಷ್ನಲ್ ಆಗಿರುವಂಥ ಘಟನೆ, ನಾನು ಒಂದು ಕುಟುಂಬವನ್ನು ಕೂಡ ನಾನು ನೋಡಿದೆ. ಇದರೊಳಗಡೆ ಕಳೆದ ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಇರುವಂಥ ಸಮಯ ಆಗಿರ್ಬೋದು, ಕೋವಿಡ್ ಪೀಕಲ್ಲಿದ್ದಾಗ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂಥ ಸಮಯ ಆಗಿರ್ಬೋದು, ಕೊನೆಗೆ ವ್ಯಾಕ್ಸಿನೇಷನ್ ಮಾಡೋ ಟೈಮಲ್ಲೂ ಕೂಡ ಬೀಟ್ ಪೊಲೀಸ್ಗಳನ್ನೇ ಕಳಿಸಿ ಜನರುಗಳನ್ನು ಎಳ್ಕೊಂಡು ಬನ್ನಿ ಅನ್ನೋ ಟೈಪಲ್ಲಿ. ಈ ವೇಳೆ ಪಶ್ಚಿಮ ವಲಯ ಐಜಿಪಿ ದೇವಜ್ಯೋತಿ ರೇ, ಪೊಲೀಸ್ ಕಮಿಷನರ್ ಶಶಿಕುಮಾರ್ ಎನ್, ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಸೋನಾವಾಣೆ ಋಷಿಕೇಶ್ ಭಗವಾನ್, ಡಿಸಿಪಿಗಳಾದ ಹರಿರಾಮ್ ಶಂಕರ್, ಬಿಪಿ ದಿನೇಶ್ ಕುಮಾರ್, ಮೀಸಲು ಪೊಲೀಸ್ ಪಡೆಯ ಕಮಾಂಡೆಂಟ್ ಬಿಎಂ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. Go